ಮಿತ್ರರೇ ನಮಸ್ಕಾರ. ಮಿತ್ರರೇ ಹೇಗಿದ್ದೀರಿ ಎಲ್ಲರೂ? ಮಿತ್ರರೇ, ಕೆಟ್ಟ ತಂದೆ ಇರ್ತಾರೆ, ಆದರೆ ಕೆಟ್ಟ ತಾಯಿನೂ ಇರ್ತಾರ? ಖಂಡಿತವಾಗ್ಲೂ ಇರೋದಿಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ಗೋವಾದಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ, ಕೇವಲ ಕೆಟ್ಟ ತಂದೆ ಅಲ್ಲ, ಕೆಟ್ಟ ತಾಯಿನೂ ಕೂಡ ಇರ್ತಾರೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಗೋವಾದಲ್ಲಿ 2 ದಿನಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ. ಆ ಒಂದು ಘಟನೆಯನ್ನು ನೀವು ನೋಡ್ತಾ ಹೋದರೆ ಎಂಥವರ ಕರುಳು ಕೂಡ ಕಿತ್ತು ಬರುತ್ತೆ. ತಾನೇ ಹೆತ್ತು 9 ತಿಂಗಳು ಗರ್ಭದಲ್ಲಿ ಇಟ್ಟು ಅದನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತಹ 4 ವರ್ಷದ ಮಗುವನ್ನು ತನ್ನ ತಾಯಿಯೇ ಹತ್ಯೆ ಮಾಡದಂತಹ ಒಂದು ಹೃದಯ ವಿದ್ರಾವಕ ಘಟನೆ ಇವತ್ತು ನಡೆದಿರುವಂಥದ್ದು. ನಿಜಕ್ಕೂ ಕೂಡ ಈ ರೀತಿಯಾದಂತಹ ಘಟನೆಗಳು ಯಾಕೆ ನಡೆಯುತ್ತೆ? ನಿಜವಾಗ್ಲೂ ತಾನೇ ತನ್ನ ಕರುಳಬಳ್ಳಿಯನ್ನು ಕತ್ತರಿಸಿ ಒಂದು ಜೀವಕ್ಕೆ ಜೀವವನ್ನು ಕೊಡುವಂತಹ ತಾಯಿ ಯಾಕೆ ಈ ರೀತಿಯಾಗಿ ಮಗುವನ್ನು ಹತ್ಯೆ ಮಾಡ್ತಾಳೆ ಅಥವಾ ಸಾಯಿಸ್ತಾಳೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ವಿಚಿತ್ರ ಜೊತೆಗೆ ಹೃದಯ ವಿದ್ರಾವಕ ಘಟನೆ ಗೋವಾದಲ್ಲಿ ನಡೆದಿರುವಂಥದ್ದು. ಹೆತ್ತ ಮಗುವನ್ನು ಕೊಂದಂತಹ ತಾಯಿ ಸುಚನಾ ಸೇಠ್ ಅಂತೇಳಿ, ಇವರು ಮೂಲತಃ ಪಶ್ಚಿಮ ಬಂಗಾಳದವರು. ಬೆಂಗಳೂರಿನಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿರ್ತಾರೆ ಇವರು. ಇಲ್ಲಿ ಬೇರೆ ರಾಜ್ಯದ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಹುಟ್ಟಾಕ್ತಾರೆ. ಆ ಒಂದು ಕಂಪನಿಯ CEO ಆಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಅಂದರೆ ಒಂದು ಕಂಪನಿಯ CEO ಆಗಿರ್ತಾರೆ ಅವರು. ಈ ರೀತಿಯಾಗಿ ಪ್ರೀತಿಸಿ ಮದುವೆಯಾಗಿ ಮಗುವನ್ನು ಪಡೆದಂತಹ ತಾಯಿ ತನ್ನ ಮಗುವನ್ನೇ ಕತ್ತು ಹಿಸುಕಿ, ಸದ್ಯಕ್ಕೆ ಗೋವಾ ಪೊಲೀಸರು ತನಿಖೆ ಆಗಿರ್ಬೋದು, ಜೊತೆಗೆ ಇಲ್ಲಿನ ಪೋಸ್ಟ್ಮಾರ್ಟಮ್ ವೈದ್ಯಕೀಯ ಮೂಲಗಳ ಮಾಹಿತಿ ಪ್ರಕಾರ ಮಗುವನ್ನು ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಒಂದು ಸಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ 9 ತಿಂಗಳು ತಾನೇ ಗರ್ಭದಲ್ಲಿ ರಕ್ಷಣೆ ಮಾಡಿ ಪೋಷಿಸಿ ಬೆಳೆಸಿ ಹೆತ್ತ ಮಗುವನ್ನು ಕೊಂದು ಏನೂ ಆಗಿಲ್ಲ ಅನ್ನುವಂತಹ ಒಂದು ನಾಟಕ ಆಡಿದಂತಹ ಒಂದು ಆ ತಾಯಿ ಏನಿದ್ದಾಳೆ, ಆ ಕ್ರೂರಿ ತಾಯಿ ಇದೀಗ ಪೊಲೀಸರ ವಶದಲ್ಲಿ ಇರುವಂಥದ್ದು. ಸ್ನೇಹಿತರೆ, ಮಿತ್ರರೇ, ನಾನು ಈ ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಜನವರಿ 6ನೇ ತಾರೀಕು ಸುಚನಾ ಸೇಠ್ ಎನ್ನುವಂತಹ ಮಹಿಳೆ ತನ್ನ ಮಗನೊಂದಿಗೆ ಗೋವಾಗೆ ಟ್ರಿಪ್ ಹೋಗ್ತಾಳೆ. ಉತ್ತರ ಗೋವಾದ ಕ್ಯಾಂಡೋಲಿಮ್ ಅನ್ನುವಂತಹ ಒಂದು ಹೋಟೆಲ್ನಲ್ಲಿ ಜನವರಿ 6ನೇ ತಾರೀಕು ಒಂದು ರೂಮನ್ನು ಬುಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಕೆ ಹೋಟೆಲ್ಗೆ ಚೆಕ್ ಇನ್ ಆಗುವಂಥ ಸಂದರ್ಭದಲ್ಲಿ 4 ವರ್ಷದ ಮಗ, ಒಂದು ಬ್ಯಾಗ್ ಆಕೆಯ ಬಳಿ ಇರುತ್ತೆ. ಅದನ್ನು ನೋಡಿದಂತಹ ಹೋಟೆಲ್ನ ಸಿಬ್ಬಂದಿ ಆಕೆಗೆ ಒಂದು ರೂಮನ್ನು ಕೊಡ್ತಾರೆ. 2 ದಿನ ನಾನು ಇಲ್ಲಿಯೇ ಇರ್ತೀನಿ, ಯಾವುದೋ ಒಂದು ಕೆಲಸದ ನಿಮಿತ್ತ ನಾನಿಲ್ಲಿ ಗೋವಾಗೆ ಬಂದಿದ್ದೀನಿ ಅನ್ನುವಂತಹ ಒಂದು ದಾಖಲೆಗಳನ್ನು ಕೊಡ್ತಾರೆ. ದಾಖಲೆಗಳ ಆಧಾರದ ಮೇಲೆ ಹೋಟೆಲ್ನ ಸಿಬ್ಬಂದಿ ಆಕೆಗೆ ರೂಮನ್ನು ಬುಕ್ ಮಾಡ್ತಾರೆ. ಆದರೆ ರೂಮನ್ನು ಬುಕ್ ಮಾಡಿ 2 ದಿನ ನಾನು ಇಲ್ಲಿ ಇರ್ತೀನಿ ಅನ್ನುವಂತಹ ಒಂದು ಮಾತನ್ನು ಏನು ಹೋಟೆಲ್ನವ್ರಿಗೆ ಹೇಳಿದ್ಲು. ಅದಾದ ನಂತರ ಅಂದರೆ ಬಂದು ಮಾರನೇ ದಿನವೇ ಆಕೆ ನನಗೆ ಏನೋ ಅರ್ಜೆಂಟ್ ಕೆಲಸ ಇದೆ, ನಾನು ಬೆಂಗಳೂರಿಗೆ ಹೋಗಬೇಕು, ನನಗೆ ಒಂದು ತುರ್ತು ಟ್ಯಾಕ್ಸಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಅನ್ನುವಂತಹ ಒಂದು ಮಾತನ್ನು, ಒಂದು ಮನವಿಯನ್ನು ಹೋಟೆಲ್ನ ಸಿಬ್ಬಂದಿಗೆ ಮಾಡ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಹೋಟೆಲ್ನ ಸಿಬ್ಬಂದಿಗೆ ಅನುಮಾನ ಬರುತ್ತೆ. 2 ದಿನ ಇರ್ತೀನಿ ಅಂತ ಹೇಳಿ ಚೆಕ್ ಇನ್ ಆಗಿದ್ದಂತಹ ಯುವತಿ ಅಥವಾ ಮಹಿಳೆ ಅಥವಾ ಒಂದು ತಾಯಿ ಸಡನ್ನಾಗಿ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅನ್ನುವಂಥದ್ದು ಹೇಳ್ತಿದ್ದಾಳೆ. ಯಾಕೆ ಅನ್ನುವಂತಹ ಒಂದು ಅನುಮಾನ ಬರುತ್ತೆ. ಆದರೆ ಒಂದು ಕಂಪನಿಯ CEO ಏನೋ ತುರ್ತು ಕೆಲಸ ಇರ್ಬೋದೇನೋ ಅಂತ ಹೇಳಿ ಹೋಟೆಲ್ನ ಸಿಬ್ಬಂದಿ ಸಜೆಷನನ್ನು ಕೊಡ್ತಾರೆ. ಮೇಡಮ್, ನೀವು ಟ್ಯಾಕ್ಸಿಯಲ್ಲಿ ಹೋದರೆ ತುಂಬ ಖರ್ಚಾಗುತ್ತೆ, ಸೊ ವಿಮಾನದಲ್ಲಿ ನೀವು ಬೆಂಗಳೂರಿಗೆ ಹೋದರೆ ಆದಷ್ಟು ಬೇಗ ಹೋಗ್ತೀರಾ, ಏಕೆಂದರೆ ತುಂಬ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಆದರೆ ಆ ಒಂದು ಸಲಹೆಯನ್ನು ಅಷ್ಟೇ ವಿನಯವಾಗಿ ತಳ್ಳಿದಂತಹ ಆ ಮಹಿಳೆ ಅಥವಾ ಆ ತಾಯಿ, ಇಲ್ಲ ನನಗೆ ಏನೋ ಅರ್ಜೆಂಟ್ ಕೆಲಸ ಇರೋದ್ರಿಂದ ನನಗೆ ಟ್ಯಾಕ್ಸಿಯಲ್ಲೇ ಹೋಗಬೇಕಾಗತ್ತೆ, ಟ್ಯಾಕ್ಸಿದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಅದರಂತೆಯೇ ಹೋಟೆಲ್ನ ಸಿಬ್ಬಂದಿ ಆ ಒಂದು ಮಹಿಳೆಗೆ, ಸುಚನಾ ಸೇಠಿಗೆ ಒಂದು ಟ್ಯಾಕ್ಸಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆದರೆ ಟ್ಯಾಕ್ಸಿಯಲ್ಲಿ ಆಕೆ ಹೋದ ನಂತರ ಚೆಕ್ಔಟ್ ಆದ ಸಂದರ್ಭದಲ್ಲಿ ಹೋಟೆಲ್ನ ಸಿಬ್ಬಂದಿ ರೂಮನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ರೂಮನ್ನು ಕ್ಲೀನ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಟವಲ್ ಇರುತ್ತೆ. ಆ ಒಂದು ಟವಲ್ನಲ್ಲಿ
ಕಂಪ್ಲೀಟ್ ರಕ್ತದ ಕಲೆಗಳಿರುತ್ತೆ. ಆಗ ಹೋಟೆಲ್ನ ಸಿಬ್ಬಂದಿಗೆ ಅನುಮಾನ ಬರುತ್ತೆ, ಇಲ್ಲಿ ಇದ್ದಂತಹ ಮಹಿಳೆ ಅಂದರೆ ತಂಗಿದ್ದಂತಹ ರೂಮ್ನ ಟವಲ್ನಲ್ಲಿ ರಕ್ತದ ಕಲೆ ಇದೆಯಲ್ಲ ಅಂಥೇಳಿ ತಕ್ಷಣ ಸ್ಥಳೀಯ ಗೋವಾ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಪೊಲೀಸರು ಹೋಟೆಲ್ಗೆ ಬರ್ತಾರೆ. ಹೋಟೆಲ್ಗೆ ಬಂದು ತಪಾಸಣೆ ನಡೆಸಿದಾಗ ಇಲ್ಲ, ಇದು ಯಾವುದೋ ಮನುಷ್ಯನ ರಕ್ತ ಅಂಥೇಳಿ ಅವ್ರಿಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ತಕ್ಷಣ ಆಕೆ ಕೊಟ್ಟಿದ್ದಂತಹ ಅಡ್ರೆಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾರೆ. ಆಕೆ ಕೊಟ್ಟಿದ್ದಂತಹ ಅಂದರೆ ಕರ್ನಾಟಕದಲ್ಲಿ ಆಕೆ ಕೊಟ್ಟಿದ್ದಂತಹ ಅಡ್ರೆಸ್ಸು ಫೇಕ್ ಅಡ್ರೆಸ್ ಅಂಥೇಳಿ ಗೊತ್ತಾಗುತ್ತೆ. ಅದಾದ ನಂತರ ಹೋಟೆಲ್ನ ಸಿಬ್ಬಂದಿ ಏನು ಕ್ಯಾಬನ್ನು ಬುಕ್ ಮಾಡಿರ್ತಾರೆ, ಆ ಒಂದು ಏಜೆನ್ಸಿಯ ಮೂಲಕ ಆ ಕಾರ್ನ ಚಾಲಕನನ್ನು ಸಂಪರ್ಕ ಮಾಡ್ತಾರೆ. ಆತ ಚಿತ್ರದುರ್ಗ ಸಮೀಪ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ಚಿತ್ರದುರ್ಗ ಪೊಲೀಸರ ಸಹಾಯದಿಂದ ಮಹಿಳೆಯನ್ನು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಆಕೆ ಇನ್ನೊಂದು ಗಮನಿಸಬೇಕಾಗಿದ್ದು, ಆಕೆ ಚೆಕ್ಔಟ್ ಆದಂಥ ಸಂದರ್ಭದಲ್ಲಿ ಮಗನನ್ನು ಕರ್ಕೊಂಡು ಬಂದಿದ್ಲು, ಜೊತೆಗೆ ಒಂದು ಬ್ಯಾಗ್ ಇತ್ತು. ಆದರೆ ಆಕೆ ಚೆಕ್ಔಟ್ ಆಗುವಂಥ ಸಂದರ್ಭದಲ್ಲಿ ಆಕೆಯ ಜೊತೆಗೆ 4 ವರ್ಷದ ಮಗ ಇರಲಿಲ್ಲ, ಬದಲಾಗಿ ತುಂಬ ಭಾರವಾದಂತಹ ಒಂದು ಬ್ಯಾಗು ಆಕೆ ಹಿಡ್ಕೊಂಡು ಹೋಗ್ತಾ ಇರುವುದನ್ನು ಹೋಟೆಲ್ನ ಸಿಬ್ಬಂದಿ ನೋಡ್ತಾರೆ. ಆದರೂ ಅವ್ರಿಗೆ ಅನುಮಾನ ಬರುತ್ತೆ. ಆದರೆ ಆ ಅನುಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಹೋಟೆಲ್ನ ಸಿಬ್ಬಂದಿ ಹೋಗೋದಿಲ್ಲ. ಸೊ ಯಾವಾಗ ಚಿತ್ರದುರ್ಗ ಪೊಲೀಸರ ಬಳಿ ಆಕೆ ಮಹಿಳೆ ತೆರಳ್ತಾ ಇದ್ದಂತಹ ಕಾರು ಅವರು ಜಪ್ತಿ ಮಾಡ್ತಾರೆ, ಆಕೆ ಜೊತೆ ಇದ್ದಂತಹ ಬ್ಯಾಗನ್ನು ಕೂಡ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಬ್ಯಾಗ್ನಲ್ಲಿ 4 ವರ್ಷದ ಮಗ, ತಾನೇ ಹೊತ್ತು ಬೆಳೆಸಿದಂತಹ ಮಗ ಸಾವನ್ನಪ್ಪಿದ್ದು, ಅಂದರೆ ಆ ಮಗುವಿನ ಮೃತದೇಹ ಒಂದು ಬ್ಯಾಗ್ನಲ್ಲಿ ಪತ್ತೆ ಆಗುತ್ತೆ. ಸೊ ಇದರ ಜಾಡನ್ನು ಹಿಡಿತಾರೆ. ಯಾಕೆ ಈ ರೀತಿಯಾಗಿ ಮಹಿಳೆ ತನ್ನ ಮಗನನ್ನೇ ಸಾಯಿಸಿದ್ಲು ಅಂಥೇಳಿ ಜಾಡನ್ನು ಹಿಡಿದು ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಆಕೆ ಗಂಡ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಆಕೆ ಲವ್ ಮ್ಯಾರೇಜ್ ಆಗಿರ್ತಾಳೆ. ಲವ್ ಮ್ಯಾರೇಜ್ ಆಗಿ ಕುಟುಂಬದಲ್ಲಿ ಏನೋ ಒಂದಷ್ಟು ಕಲಹಗಳು ಬಂದಿರುತ್ತೆ. ಅದಾದ ನಂತರ ಅವರು ವಿಚ್ಛೇದನೆ ಅಂದರೆ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಡೈವರ್ಸ್ಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಆಕೆಗೆ ತನ್ನ ಗಂಡ ತನ್ನ ಮಗನನ್ನು ನೋಡಿ ಆಗಾಗ ಅಂದರೆ ವಾರಕ್ಕೆ ಸ್ವಲ್ಪ ಕೋರ್ಟಿನ ಡೈರೆಕ್ಷನ್ಸನ್ನು ಕೊಟ್ಟಿರುತ್ತೆ. ಅದ್ರ ಪ್ರಕಾರ ಆಕೆಗೆ ತನ್ನ ಗಂಡನಿಗೆ ಮಗನನ್ನು ತೋರಿಸ್ಲಿಕ್ಕೆ ಇಷ್ಟ ಇರೋದಿಲ್ಲ, ಅಂದರೆ ಭೇಟಿಯಾಗೋದು ಇಷ್ಟ ಇರಲಿಲ್ಲ. ಹಾಗಾಗಿಯೇ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಜೊತೆಗೆ ಆಕೆ 2010ರಲ್ಲಿ ಸುಚನಾ ಸೇಠ್ ಏನಿದ್ದಾರೆ ಆಕೆ ಮದುವೆ ಆಗ್ತಾರೆ. 2019ರಲ್ಲಿ 4 ವರ್ಷದ ಮಗ ಏನಿದ್ದಾನೆ ಆ ಮಗ ಜನಿಸ್ತಾನೆ. 2020ರಲ್ಲಿ ಅಂದರೆ ಮಗುವಾಗಿ 1 ವರ್ಷಕ್ಕೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಪ್ರತಿ ಭಾನುವಾರ ಮಗುವನ್ನು ತನ್ನ ತಂದೆಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ಸನ್ನು ಕೊಡುತ್ತೆ. ಆದರೆ ಇದು ಸುಚನಾ ಸೇಠ್ಗೆ ಸುತಾರಾಮ್ ಇಷ್ಟ ಇರೋದಿಲ್ಲ. ಹೀಗಾಗಿಯೇ ಈ ಕೋರ್ಟ್ ಆದೇಶದ ಪ್ರಕಾರ ಪ್ರತಿ ಭಾನುವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಯಾಕೆಂದರೆ ಆಕೆ ಗಂಡ ಬೇರೆ ದೇಶದಲ್ಲಿ ಕೆಲಸದ ನಿಮಿತ್ತ ಬೇರೆ ದೇಶದಲ್ಲಿ ವಾಸವಾಗಿರ್ತಾರೆ. ಸೊ ಪ್ರತಿ ವಾರನೂ ಕೂಡ ಮಗನನ್ನು ಬಂದು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿಯೇ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅಂದರೆ ವಿಡಿಯೋ ಮೂಲಕ ತನ್ನ ಮಗುವನ್ನು ಭೇಟಿ ಮಾಡಿಸುವಂಥ ಕೆಲಸವನ್ನು ಸುಚನಾ ಸೇಠು ಮಾಡ್ತಾ ಇರ್ತಾರೆ. ಇದನ್ನು ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಈಕೆ ಹೊಳೆದಂತಹ ಐಡಿಯಾನೇ ಮಗನನ್ನು ಸಾಯಿಸುವಂತಹ ಒಂದು ಐಡಿಯಾ. ಸೊ ಅಂದುಕೊಂಡಂತೆಯೇ ಬೇರೆ ರಾಜ್ಯಕ್ಕೆ ಹೋಗ್ತಾಳೆ. ಅಲ್ಲಿ ಮಗನನ್ನು ಸಾಯಿಸಿ ಚೀಲದಲ್ಲಿ ಅಂದರೆ ಬ್ಯಾಗ್ನಲ್ಲಿ ಇಟ್ಕೊಂಡು ರಾಜ್ಯಕ್ಕೆ ಬರ್ತಾ ಇರ್ತಾಳೆ. ಸೊ ಸದ್ಯ ಪೊಲೀಸ್ ಔಷಧದಲ್ಲಿ ಆ ಒಂದು ಮಹಿಳೆ ಇದ್ದಾಳೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಹೀಗೆ 2021ರಲ್ಲಿ ಈ ಮಹಿಳೆ ಏನಿದ್ದಾಳೆ, ಈ ಮಹಿಳೆ AI ಎಥಿಕ್ಸ್ ಅನ್ನುವಂತಹ ಒಂದು 100 ಅದ್ಭುತ ಮಹಿಳೆಯರ ಪೈಕಿ ಈಕೆ ಅಗ್ರಸ್ಥಾನದಲ್ಲಿ ಇರ್ತಾಳೆ. ಅದ್ರ ಜೊತೆಗೆ ಅಂದರೆ ಈಕೆ ತುಂಬ ಬ್ರಿಲಿಯಂಟ್ ಆಗಿರ್ತಾಳೆ. AI ಎನ್ನುವಂತಹ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಕೂಡ ಹುಟ್ಟು ಹಾಕಿರ್ತಾಳೆ. 100 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿರ್ತಾಳೆ. ಇಂತಹ ಸಂದರ್ಭದಲ್ಲಿ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ತನ್ನ ಮಗನನ್ನು ಸಾಯಿಸಿ ಈಗ ಜೈಲು ಪಾಲಾಗಿರುವಂಥದ್ದು ನಿಜಕ್ಕೂ ಕೂಡ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಹಿಳೆ ಸುಚನಾ ಸೇಠ್ ಏನಿದ್ದಾಳೆ, ಈ ಮಹಿಳೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ ಆಗಿರ್ಬೋದು, ಜೊತೆಗೆ ಅನುಭವಿ ಹೊಂದಿರುವಂತಹ ಡೇಟಾ ವಿಜ್ಞಾನಿ ಎನ್ನುವಂತಹ ಒಂದು ಖ್ಯಾತಿಯನ್ನು ಕೂಡ ಈ ಮಹಿಳೆ
ಪಡ್ಕೊಂಡಿರ್ತಾಳೆ. ಇಷ್ಟೆಲ್ಲ ಪಡೆದಿದ್ದರೂ ಕೂಡ ಏನು ಮಾಡೋಕ್ಕಾಗುತ್ತೆ? ಈ ರೀತಿಯಾಗಿ ಒಂದು ಸಣ್ಣ ಕಾರಣಕ್ಕೆ ತನ್ನ ಮಗನನ್ನು ಹತ್ಯೆ ಮಾಡಿದೀಗ ಜೈಲು ಸೇರಿದ್ದಾಳೆ. ಸೊ ಪೋಸ್ಟ್ಮಾರ್ಟಮ್ ಆಗಿದೆ. ಪೋಸ್ಟ್ಮಾರ್ಟಮಲ್ಲಿ ಉಸಿರುಗಟ್ಟಿಸಿ ಮಗನನ್ನು ಸಾಯಿಸಲಾಗಿದೆ ಅನ್ನುವಂಥದ್ದು ವರದಿ ಕೂಡ ಬಂದಿದೆ. ಸೊ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದಾದ ನಂತರ ಇದರ ಸತ್ಯಾಸತ್ಯತೆ ಯಾವ ಕಾರಣಕ್ಕಾಗಿರ್ಬೋದು, ಅಥವಾ ಕೇವಲ ತನ್ನ ಗಂಡನಿಗೆ ಮಗನನ್ನು ತೋರಿಸ್ಲಿಕ್ಕೆ ಇಷ್ಟ ಇರಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಆಗಿತ್ತು, ಅಥವಾ ಹತ್ಯೆ ಮಾಡಿಲ್ಲ, ಅಥವಾ ಬೇರೆ ಇನ್ಯಾವುದೋ ಕಾರಣ ಇತ್ತ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಕೂಡ ಒತ್ತಿ. ನಮಸ್ಕಾರ.